ಹ್ಞೂ ನಮ್ಮಕ್ಕ ಹೋಗಿ ನೀನೇ ಬಾ ಅಂದ್ಲಾ. ಅದಕ್ಕೆ ಕೂಲಿಯಕ್ಕೆ ಹೋಗ್ತಾನೆ. ಇವತ್ತು ನಮ್ಮ ಅಕ್ಕನ ಕೈಯಲ್ಲ ಆಗಕ್ಕಿಲ್ಲ ಅಂತೆ. ಅದಕ್ಕೆ ನಾನೇ ಕೂಲಿಗೆ ಹೋಗ್ತೀನಿ ಕಣಕಯ್ಯ. ಆದ್ರೂ ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣಕ್ಕಲ್ಲಿ. ನೀನು ಒಬ್ಬಾಕಿನಿ ಏಟ್ ಅಂತ ದುಡಿತಿಲ್ಲ. ನಿನ್ ಗಂಡು ನೋಡಿದ್ರೆ ಕುಡ್ಕೊಡಂಗೆ ಬಿದ್ದಾನ. ನೀನು ನೋಡಿದ್ರೆ ಇಂಥ ಪಾಡು ಯಾಕೆ ನಿನ್ಗೆ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಕಣ. ಯವ್ವ 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 ಎದಕ್ಕಮ್ಮಿ ನನಗೆ ಇನ್ಗುಟ್ಟ ಬರ್ಬೇಡ ಅಂದ್ರೆ ಬತ್ತಿ. ಕಾಲೇಜ್ಗೆ ಹೋಗ ಹೆಣ್ಮಕ್ಳು ಕಾಲೇಜ್ಗೆ ಹೋಗ. ನಮ್ಮ ಅಕ್ಕ ಸೇರ್ಸಾಳ. ಒಳ್ಳೆ ಬುದ್ಧಿ ಕಲ್ತ್ಕೊತಾಳ. ದೇವಿನವೇ ತನು ನಂಗೆ ಅಂದ್ಬಿಟ್ಟು ಸೇರ್ಸಾಳ. ಎದಕ್ಕೆ ಕಾಲೇಜ್ಗೆ ಹೋಗಕ್ಕಿಲ್ಲ? ನಿನ್ ದಿಂದ ಬತ್ತೀನಿ ಅಂತ ಬತ್ತಿಯಲ್ಲ ಎದಕ್ಕಮ್ಮಿ? ಅಲ್ಲ ಕಣಕ್ಕಲ್ಲಿ ದೇವಿ ಯಾಕೆ ಹೊಳ್ತಾವಳೆ ಇರು ಏನು ಅಂತ ಕೇಳಮಂತೆ. ಅದನ್ ಬಿಟ್ಟು ನೀನು ಬಾಯಿಗೆ ಬಂದಂಬೋಯ್ದ್ರ ಏನಾಯ್ತು ಏನ್ ಬಿಡ್ತು ಎಲ್ಲ ಕೇಳ್ಕೊಬೇಕು ತಾನೆ ನೀನೋಳೆ. ಲಕ್ಷ್ಮಿ ನಮ್ಮ ಜಯಮ್ಮಕ್ಕ ಆಟು ಚೆನ್ನಾಗಿ ನೋಡ್ಕೊಂತಾಳ ಕಣ. ನಾನು ವಾರ್ಗಿತ್ಯಾಗಿ ಇತ್ಕೊಂಡು ಸ್ವಂತನ ಮಕ್ಳಂಗೆ ನೋಡ್ಕೊಂತಾಳ. ಏನು ಒಟ್ಟು ಉರ್ಸ್ಕೊಂತಾಳ ಗೊತ್ತಾ? ತನಗೆ ಮಾತ್ರ ಬೇಸ್ ಮಾಡಿಕ್ತಾಳೆ. ನೀನು ಹೋಗತಂಕ ಚೆನ್ನಾಗಿ ನೋಡ್ಕೊಂತಾಳ ಕಣವ. ನೀನು ಓದ್ವಂಗ ನಾನು ನೋಡ್ಕೊಳ್ಳು ಬಿಡೋಳು. ಚಿಕ್ಕವ ಇದು ಹಿಂಗೆ ಹೊಡಿತಾಳ ಬಿಡ್ತಾಳ ದೊಡವ ಹಂಗ ಹಿಂಗ ಅಂತೇಳಿ ಬರೀ ಚಡಿ ಮಾತೆ ಹೇಳೋದು ಕಣ. ಇವ್ರ ಅಪ್ಪನು ಬೇಸತ್ತು ಹೋಗ್ಬಿಡ್ತಾನ. ನನ್ನ ಜೊತೆಗೆ ಚಕ್ಲ ಮಾಡ್ತಾನ. ಇವಳುವೇ ಹಿಂಗೆ ಒಟ್ಟು ಉರ್ಸ್ಕೊಂತಾಳ. ನಾನು ಎಲ್ಲಿ ಅಂತ ಮಾಡ್ಲಿ ಕಣ? ಅಲ್ಲ ಕಣೆ, ನಿನ್ನ ಮಗಳು ಅಷ್ಟು ಹೇಳ್ತಾವಳೆ ಅಂದ್ರೆ ನಿನ್ನ ಮಗಳಿಗೆ ಮಾತು ಕೇಳಬೇಕು ತಾನೆ. ನಿನ್ನ ಮಗಳನ್ನ ಬಿಟ್ಟು ಅವ್ರ ಮಾತೆ ಕೇಳ್ತೀಯಲ್ಲಮ್ಮಿ ನೀನು. ನೀನು ಬಾರಿ ಇದ್ದೆ ಕನ್ಬಿಡು ಕಲಿ. ಇಂಥದ್ದು ಇರಬಾರ್ದು ಕನ್ಕಲಿ ನೀನು. ಲಕ್ಷ್ಮಿ ನಿಂಗೆ ಗೊತ್ತಿಲ್ಲ ನನ್ನ ಮಗಳು ಎಂಥ ಬುದ್ಧಿ ಕಲ್ತವಳೆ ಅಂತೇಳಿ. ಇವಾಗ ಒಂದೇ ಮನೆಯಾಗಿ ಇರೋರು ಈಗ ಹಂಗೆ ಮಾಡಿದ್ಲು ಅಂತ ತಿಳ್ಕ. ಇವಾಗ ನಾವು ಬೇರೆಯಾಗಿ ಇವ್ರ ಅಪ್ಪನ ಕಟ್ಕೊಂಡು ನಾವು ಜೀವನ ಮಾಡೋಕ್ಕಾದ್ದ? ಹೆಂಗೋ ನಂಗೆ ವಾರ್ಗಿತ್ಯಾಗ ಸಿಕ್ಕಾಳ ಅಕ್ಕನಾಗ ಅದಾಳ. ಎಲ್ಲ ನೋಡ್ಕೊಂತಾಳೆ ಕಣೆ, ಎಲ್ಲ ಮಾಡ್ತಾಳೆ. ನನಗೇನು ಮಾಡೋಲ್ಲ, ನಂಗೇನು ಬಿಡೋಲ್ಲ, ನನ್ಗೆ ಹಂಗ ಹಿಂಗ ಅಂತೇಳಿ ದೊಡ್ಡ ಜಗಳ ಮಾಡ್ತಾಳೆ ಕಣೆ. ಈಕಿ ಭಾರಿ ಇದ್ದಾಳೆ ನಮ್ಮ ದೇವಿ ಬಿಡು. ಯವ್ವ ನನ್ನ ಮಾತು ಕೇಳಂಗೆ ನನ್ನ ಕೂಲಿ ಕರ್ಕೊ ಹೋಗು. ನಾನು ಯಾವ ಕಾಲೇಜ್ಗೆ ಹೋಗೋಕ್ಕಿಲ್ಲ ಏನೂ ಇಲ್ಲ. ಅಲ್ಲಿ ನೋಡಿದ್ರೆ ತನ್ನೂ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ನೀನು ಅಂತೇಳು ಇಂತೇಳು ನೀವು ಹಂಗೆ ಹಿಂಗೆ ಅಂದ್ಬಿಟ್ಟು ಕಾಲೇಜಲ್ಲೆಲ್ಲ ಆಡಿಸ್ಕೊಂತಾಳೆ. ನನಗೆ ಒಂದು ಚೂರು ನೆಮ್ಮದಿ ಕೊಡೋಕ್ಕಿಲ್ಲ ಕಣ ಅಂಟಿ. ನಾನು ಹೇಳಿದ್ರೆ ನಮ್ಮವ್ವ ನಮ್ಮಪ್ಪ ಯಾರೂ ನಂಬಕ್ಕಿಲ್ಲ. ಎಷ್ಟು ಹೊಟ್ಟೆ ಉರ್ಸ್ಕೊಂತಾರೆ ಗೊತ್ತೇ ನನ್ನ ತಡವ ನನ್ನ. ಅಲ್ಲ ಕಣೆ ಕಲವ, ನಿನ್ನ ಮಗಳು ಅಷ್ಟು ಬೇಜಾರಿಂದ ಹೇಳ್ಕೊಂತಾಳು. ನಿಂಗೆ ಕರುಣೆನೇ ಬರ್ತಿಲ್ವೇನೆ? ಹೋಗಿ ಒಂದ್ಕಿತ ತೋರ್ಸ್ಕೊ ಬರ್ಬೇಕಲ್ವೇನೆ ಏನು ಎತ್ತ ಅಂತೇಳಿ. ಹೆಂಗ ಏನು ಅಂತ ತಿಳ್ಕೊಬೇಕಲ್ವೇನೆ? ಇನ್ನು ಈಗಿನ ಕಾಲದವ್ರು ಹಳೆ ಕಾಲದವ್ರು ಹೊಡೆದಂಗೆ ಆಡ್ತೀಯಲ್ಲ ಮೀ. ಇವಾಗ 2025 ನಡೀಕತ್ತೈತಿ ಕಮ್ಮಿ. ನೀನು ಏನು ಹಳೆ ಕಾಲದವಳ ಮೀ? ನಂಗೆ ಗೊತ್ತಿತ್ತು ಈ ನಾಟಕದವಳು ರವಂತ ಕೊಡು ಬಂದಿರ್ತಾಳೆ ಅಂತೇಳಿ. ಏನು ಸಾಕೋದೇ ಇಲ್ಲ ಅನ್ನೋ ಥರ ಮಾಡ್ತಾಳೆ. ಇನ್ನೂ ಏನು ಕೊಡಬೇಕು? ಮೂರೊತ್ತು ಇಟ್ಟು ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ನಾಟಕ ಮಾಡ್ತಾಳೆ. ನಾಟಕ ಮಾಡ್ಬೇಕು. ಈ ಸುಪ್ನಾಥ್ ಕಿತ್ತಿ ಒಂಚೂರು. ಅಲ್ಲ ಕಣೆ ಕಲ್ಲಿ, ನಿನ್ನ ಮಗಳು ಯಾಕೆ ಹೆಂಗೆ ಆಡ್ತಾಳ? ನಾನು ಏನೇ ನೋಡ್ಕೊಂಡಿರೋದು ನನ್ನ ಬಗ್ಗೆ ಇಷ್ಟೊಂದು ಕೆಡ್ತಾಗ ಮಾತಾಡ್ತಾಳಲ್ಲೇ. ಊರದ ಮಂದಿ ಜೊತೆ ಎಲ್ಲ ಹೇಳ್ಕೊಂಬತ್ತಾಳೆ ಕಣೆ. ನನಗಂತೂ ಬ್ಯಾಸತ್ತೋಗ್ಬಿಟ್ಟೈತೆ ಕಣೆ ಕಲ್ಲಿ ನಿನ್ನ ಮಗಳ ಜೊತೆಕ. ನಾನು ಯಾರನ್ನ ನೋಡ್ಕೊಳಕ್ಕಿಲ್ಲಕ್ಕವ. ನನ್ನ ಮಕ್ಕಳು ನಾನು ನೋಡ್ಕೊಳಕ್ಕಿಲ್ಲ. ನಾನು ನಿನ್ನಂಗೆ ಕೂಲಿ ಹಾಕೋತೀನಿ ತಕ. ಯವ್ವ ಬಿಡವ ಜುಟ್ಟು ಬಿಡವ ಅದಕ್ಕವ ಹೆಂಗಾಡ್ತಿ ಜುಟ್ಟು ಹಿಡ್ಕೊಂಡು ಎಳ್ದಾಡ್ತಿ ಗುಂಜಾಡ್ತಿ. ಬುಡಬೇ ಯವ್ವ ಬಿಡವ. ಹೇಳ್ತಿಲ್ವ ಅಲ್ಲಿ? ನಿಮ್ಮ ದೊಡವ ಅಷ್ಟು ಬೇಸ್ ನೋಡ್ಕೊಂತಾಳ ಬಿಡ್ತಾಳ ಅಂತೇಳಿ. ಹೋಗು. ನಾನು ಕೂಲಿಯಕ್ಕೆ ಹೋಗಿ ಬಂದು ನಾವು ನಮ್ಮ ಮನೆಯಾಗ ಮಾಡಕ್ಕೆ ಕಷ್ಟ ಆಗುತ್ತಾ. ನಿಮ್ಮಪ್ಪ ಕುಡ್ಕೊನ ಕಟ್ಕೊಂಡು ನಾನು ಜೀವನ ಮಾಡೋದು ಇಷ್ಟ ಆಗೈತಿ. ಹೋಗು. ಹೊಡಿತಾಳ ಬಡಿತಾಳ ಬಿಡ್ತಾಳ ಹಂಗ ಹಿಂಗ. ಬರೀ ಇವೇ ಕಲ್ತ್ಕ, ಇವೇ ಉದ್ದಾರ ಐತಿ. ನಾಚಿಕೆಲ್ದೋಳ ಹೋಗು ಅಂತೇಳಿ ದಟಿತಕ್ಕ ಕಾಲೇಜಿಗೆ ಕಳಿಸ್ತಾಳೆ ಅಕ್ಕ. ಹೋಗು. ಬಂದ್ಬಿಟ್ಲಿ ಹಿಂದಿಯೇ. ಯವ್ವ ನನ್ಗೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ. ಹೋಗಮ್ಮಿ ಹೋಗು. ಕಲವ ಬುಡ ಹೆಣ್ಮುಗಿನ ಯಾಕೆ ಹೆಂಗೆ ಹಿಡ್ಕಂತಿ? ರೋಡಾಗ ಹಂಗೆ ಮುಂದೆಲ್ಲ ಹಿಡ್ಕೊಂಡ್ರೆ ಊರ್ ಮಂದಿ ಎಲ್ಲ ಆಡ್ಕೊಂಡು ನಗಿಯಕ್ಕಿಲ್ಲೇನ? ಬುಡೆ ಕಲಿ ಬಿಡು. ಎದಕ್ಕೆ ಹಂಗೆ ಹಿಡ್ಕೊಂಡಿ ಬುಡೆ? ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರು ಲಕ್ಷ್ಮಿ. ಈ ಮುಂಡೆಯಿಂದಾಗಿ ನಂಗೆ ನೆಮ್ಮದಿ ಇಲ್ಲ. ಇರೋಳಗ ಮಗಳು ಇರು. ಮಗಳು ನೆಮ್ಮದಿಯಾಗಿ ಸಾಕಮ್ಮ ಬಿಡುಮ್ಮ. ನಮ್ಮ ಅಕ್ಕ ನೋಡ್ಕೊಂತಾಳ ಅಂದ್ಬಿಟ್ಟು ಆಕಿನೂ ಕುಲಿಯಕ್ಕೆ ಬರ್ತೀನಿ ಅಂತಾಳ. ಆಕಿ ಕುಲಿಯಕ್ಕೆ ಬಂದ್ರೆ ಯಾರು ನೋಡ್ಕೊಂಡ್ರು ಮನೆಯಾಗ? ಆಯಪ್ಪ ನೋಡಿದ್ರೆ ಕುಡ್ದು ಬರ್ತಾನ. ಈಕಿ ನೋಡಿದ್ರೆ ಹಿಂಗೆ ಒಟ್ಟು ಉರ್ಸ್ಕೊಂತಾಳ. ಮನೆ ಬದುಕೆಲ್ಲ ನಮ್ಮ್ಯಾಗ ಬಿದ್ದಿರ್ತಾವ. ನಾವು ಹೊಲದ್ದು ಅದು ಎಲ್ಲ ನಮ್ಮ ಅಕ್ಕ ನೋಡ್ಕೊಂತಾಳ, ಎಲ್ಲ ಮಾಡ್ತಾಳ. ಪತ್ತಿದು ಎಲ್ಲ ಆಕಿ ನೋಡ್ಕೊಂಡು ಮನೆಯಾಗ ಇಟ್ಟಿಕ್ತಾಳ. ನಾನು ಒಂದಿನ ಕೂಲಿಯಕ್ಕೆ ಹೋಗಿಲ್ಲ ಅಂದ್ರೆ ಇಟ್ಟಿಕ್ತಾಳ. ಈಕಿ ಏನೋ ಹಿಂಗಾಡ್ತಾಳ ನನ್ನ ಮಗ್ಳಾಗ ಇತ್ಕೊಂಡು. ಯವ್ವ ನಾನು ಇಂತರ ಅಂತ ಕಲ್ತಿದ್ದಿಲ್ಲ. ನಮ್ಮ ದೇವಿಗಿಂತ ಬುದ್ಧಿ ಬರುತ್ತೆ ಅಂತೇಳಿ. ನಮ್ಮ ಅಕ್ಕನ ಮಗಳು ತನು ನೋಡು ಎಂತ ಒಳ್ಳೆ ಬುದ್ಧಿ ಕಲ್ತಾಳ. ಈಕಿ ನೋಡು ಹೆಂಗೆ ಕೆಟ್ಟ ಬುದ್ಧಿ ಕಲ್ತಾಳ. ಇದೆಲ್ಲ ಮಚ್ಚಿ ಸುಂದ್ರ ಇದೇನಲ್ಲ ಇದಾಗಿರೋದು. ಈ ಥರ ಈ ಅಮ್ಮ ಅವ್ರ ಮಗಳು ಹಿಂಗೆ ಹಿಡ್ಕೊಂಡವಳೆ. ಆಕಿ ದೇವಿ ತಾನೇ ಪಾಪ. ನಾವು ಕಾಲೇಜಲ್ಲಿ ಹಂಗಾರ ಇರಿಸ್ತೀವಿ. ಇಲ್ಲಿ ನೋಡಿದ್ರೆ ಅವ್ರು ರೋಡಾಗೆ ಹೊಡಿತಾವಳಲ್ಲೋ. ಏನಿಲ್ಲ ಇದು ಲೋ ಶ್ರೀಕಂಠಿ, ನನಗೂ ಅದೇ ಗೊತ್ತಾಗ್ತಿಲ್ಲಕಲ್ಲ ಏನಾಗೈತೆ ಏನು ಬಿಟ್ಟೈತಿ ಅಂತೇಳಿ. ಪಾಪಕಲ್ಲ ಹೆಣ್ಣು ಮಗ. ಕಾಲೇಜಾಗ ಅದಕ್ಕೆ ಮಂಕ ಕುತ್ಕೊಂತಿದ್ದು. ಅವ್ರು ನೋಡ್ಲ ಹೆಂಗೆ ಜುಟ್ಟಿಡ್ದು ಅಳಿಯಕತ್ತಾಳ. ಲೋ ಭಾರಿ ಅದಳ್ಳೆ ಅವ್ರಮ್ಮ. ನಾನು ಜಯಮ್ಮನ ಏನೋ ಅನ್ಕೊಂಬಿಟ್ಟಿದೆ. ಈ ಅಮ್ಮ ಭಾರಿ ಅದಳು ನೋಡ. ಕಾಲೇಜ್ ಹತ್ರ ಬಂದು ನೀನು ಓದಬಾರ್ದು ಬಿಡಬಾರ್ದು ಅಂತೇಳಿ ಸರಿಯಾಗಿ ಬಿಡಿತಾಳ. ಮೂಲೆಯ ಕರ್ಕೋಗಿ ಇವತ್ತು ನೋಡು ಅವ್ರ ಅವನ ಕೈಲಿ ಓಡಿಸ್ತಾವಳಲ್ಲೋ. ನಾವೆಲ್ಲೋ ತಮಾಸೆ ಅಂತ ಅನ್ಕೊಂಡಿದ್ರೆ ನಿಜವಲ್ಲಿ ಓಡಿಸ್ತಾವ್ರಲ್ಲೋ. ಅಲ್ಲ ಕಣೆ ಬುಡೆ ಯಾಕೆ ಹಂಗೆ ಹಿಡ್ಕೊಂಡು ಹೊಡಿತಿ ಬುಡೆ? ಪಾಪ ನಿನ್ನ ಮಗಳು ಬುಡೆ. ಕಲವ ಬುಡೆ
ಬುಡೆ ಹೇ ಜಯಮ್ಮ ನೀನಾರು ಹೇಳೆ ಬಿಡು ಅಂತೇಳಿ ಅಷ್ಟು ಪ್ರೀತಿ ಇರೋಳಾಗಿದ್ರೆ ಹೇಳ್ತಿದ್ದಿಲ್ಲ ಏನೋ ಜುಟ್ಟು ಹಿಡ್ದು ಹೊಡಿಲಿ ಅಂತ ಬಿಟ್ಟಿದ್ಯಲ್ಲ ಹೇಳೆ ಹೇಳೆ ಒಂಚೂರು. ನಂಗೆ ಯಾಕೆ ಬೇಕು ಲಕ್ಷ್ಮಿ? ನಾನು ಬಿಡ್ಸಕ್ಕೆ ಹೋಗೋದು ನಿನ್ನ ನಮ್ಮವ್ವ ಇದ್ದಂಗೆ ನಮ್ಮವ್ವ ನೋಡ್ಕೊಂತಾಳ ಬಿಡ್ತಾಳ ಅನ್ನೋದು ಯಾಕೆ ಬೇಕು? ಅವ್ರಿಗೆ ಬುದ್ಧಿ ಕಲ್ಸ್ಕೊಳ್ಳಿ. ನನ್ನ ಮಕ್ಳು ನಾನು ಬುದ್ಧಿ ಕಲ್ಸ್ಕೊಂತೀನಿ ಕವ. ನಾನು 7 ದಿನ ಈಗಿನ ಮಗಳು ಅನ್ಕೊಂಡು ನೋಡ್ಕೊಂಡಿದ್ಕೆ ನೋಡ್ದೆ ಏಟು ಬುದ್ಧಿ ಕಲ್ಸಿದ್ಲು ನನಗೆ. ಮೊಣ್ಮುಕ್ಕಿಸಿದ್ಲು ಕವ, ಮೊಣ್ಮುಕ್ಕಿಸಿದ್ಲು ಸಾಕು. ನನ್ನ ಮಗಳ ಜೀವನ ಸಾಕು, ನನ್ನ ಮಗಳೇ ಬೇಡ. ನಾನು ನನ್ನ ಮಕ್ಳು ಇದ್ದಂಗೆ ಅಂತ ನೋಡ್ಕೊಂಡೆ ನೋಡು, ಸರಿಯಾಗಿ ಅಮರ್ಸೋದು. ಯವ್ವ ಈ ಅಮ್ಮನ ಮಾತು ನಂಬೇಡ ಇವಳು ಉಸಿರು ಒಳ್ಳೆ ಇದ್ದಂಗೆ ನಂಬೇಡ. ಈ ಅಮ್ಮ ಹೆಂಗ ಅಂತ ಹೇಳ್ಬೇಕಾರೆ ನಮ್ಮ ಸ್ಕೂಲ್ ಹುಡುಗರು ಕಾಲೇಜ್ ಹುಡುಗರು ಇದು ಎಲ್ಲರನ್ನು ಕೇಳಬ್ಬೆ ಬಂದು ಮಾಸ್ಟ್ರನ್ನೆಲ್ಲ ಕೇಳು ಬಂದು ನಾನು ಚೆನ್ನಾಗಿ ಓದ್ತೀನಿ ಅಂದ್ಬಿಟ್ಟು ಜುಟ್ಟು ಹಿಡ್ದು ಹೊಡಿತಾಳೆ ಕಣವ. ಇವಳು ಸರಿ ಇಲ್ಲ ಕಣವ ಯವ್ವ, ಈಕಿ ಸರಿ ಇಲ್ಲ ಕಣಬೇ, ಅರ್ಥ ಮಾಡ್ಕೊಳಬೇ ಯವ್ವ, ಇವ ಅಮ್ಮ ಸರಿ ಇಲ್ಲ ಕಡೆ. ಅಲ್ಲ ಕಣೆ, ನಿಮ್ಮಪ್ಪ ನನ್ಗೆ ಇಟ್ಟಾಕ್ತವನ ಬಿಡ್ತಾವನ ನೋಡ್ಕೊಂತಿರೋದೆ ಹಾಕಿ. ಮನೆ ಜವಾಬ್ದಾರಿ ನೋಡ್ಕೊಂತಿರೋದೆ ಸೂರಜಪ್ಪನ ಹಾಕಿನ ನೋಡ್ಕೊಂತವ್ರೆ. ನೀನೇನು ನನ್ಗೆ ಹಿಂಗೆ ಹೊಟ್ಟೆ ಉರ್ಸ್ಕೊಂತೀಯಲ್ಲೇ ನನ್ನ ಮಗಳಾಗಿತ್ಕೊಂಡು. ನನ್ನ ಮಗ ಒಂದಿನಕ್ಕೂ ಹಿಂಗೆ ಹೊಟ್ಟೆ ಉರ್ಸ್ಕೊನಿಲ್ಲ. ಸುಮ್ಮನೆ ಕಾಲೇಜ್ಗೆ ಹೋಯ್ತಾನ, ಸುಮ್ಮನೆ ಬರ್ತಾನ. ನನ್ನ ಮಗನ ಹೊಟ್ಟೆಗೆ ನನ್ನ ಮಗನಷ್ಟು ಬುದ್ಧಿ ಕಲ್ತಿಲ್ಲಲ್ಲೇ. ನನ್ನ ಹೊಟ್ಟೆಗೆ ಎಂಥ ಹೆಣ್ಮಕ್ಳು ಉಟ್ಬಿಟ್ಟವ ನೀನು. ಮನೆಯಾಳಿ ಮಮ್ಮಿ ಇದೇನು ಮಮ್ಮಿ ನಡೀತಿರೋದು? ಏನು ಮಮ್ಮಿ ಇದು? ನೀನು ನೋಡಿದ್ರೆ ಈ ಊರಕ್ಕೆ ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟು ತಂದು ಸೇರಿಸ್ಬಿಟ್ಟೆ. ನಾನು ಬೆಂಗಳೂರಾಗ ಬಿದ್ದಿಯಾಗಿದ್ದವನ್ನ ಇಲ್ಲಿ ಏನು ಮಮ್ಮಿ ನಡೀತಿರೋದು? ಇಂಥ ಕ್ರೌರ್ಯ, ಇಂಥ ದೌರ್ಜನ್ಯ ಒಂದು ಹೆಣ್ಮಗು ಮ್ಯಾಗೆ ಏನು ಮಮ್ಮಿ ಇದು? ಈ ಥರ ಇಷ್ಟು ಕ್ರೌರ್ಯವಾಗಿ ನೋಡ್ಕೊಂತಾರ? ಅದಕ್ಕೆ ಶ್ರೀಕಂಠಿ ನಾನು ನನ್ನ ನಿನ್ನ ತಂಗಿಗೆ ಕರ್ಕೊಂಬಂದಿಲ್ಲಿ ಸೇರ್ಸ್ಕದೇ ಇರೋದು. ನೋಡು ನೀನು ಡಿಗ್ರಿ ಮಾಡ್ತಿದ್ಯಾ, ಹೆಣ್ಮಗುಗೆ ಹೆಂಗೆ ಹೊಟ್ಟೆ ಉರ್ಸ್ಕೊಂತಾರ ಮಾಡ್ತಾರ ಅಂತೇಳಿ. ಯವ್ವ ಈ ಊರು ಜನಗಳು ಹಂಗೆ ಅವರಪ್ಪ ಅಜಯಮ್ಮನಂತೇಳು ಎಲ್ಲ ಕಿತ್ಕ ತಿಂತಾಳ, ದರಿದ್ರದಂಗೆ ನಾಯಿ ತಿಂದಂಗೆ ತಿಂತಾಳ. ಹೊಲದ ರೊಕ್ಕ, ಇವು ರೊಕ್ಕ, ಹತ್ತಿ ಬಿಡ್ಸಕೋ ಹತ್ತಿದ ರೊಕ್ಕ ಎಲ್ಲನೂ ತಿಂತಾಳೆ. ಒಲೆ ಏನು ತಿಂದಂಗೆ ನಾಚಿಕಿಲ್ದವಳು. ಪಾಪ ಇವಳು ಕೆಲ್ಸಕ್ಕೆ ಹೋಗಿದ್ದು ಬಂದಿದ್ದು ರೊಕ್ಕದಾಗ ನಾನು ನಿಂಗೆ ಕೊಡ್ತೀನಿ ಈ ಕಡೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು ಅದನ್ನ ಕಿತ್ಕ ತಿಂತಾಳೆ. ಅವ್ರ ಮಗಳನ್ನ ಮಾತ್ರ ಚಲೋ ಬಟ್ಟೆ ಇಕ್ತಾಳ. ಆ ಹೆಣ್ಮಕ್ಳಿಗೆ ಒಂದೇ ಬಟ್ಟೆ ಹಾಕಿ ನಿಲ್ಸಿರ್ತಾಳೆ ಕಲ. ಯವೋ ಈ ಅಮ್ಮ ಮೊನ್ನೆ ಸ್ಕೂಲ್ ಹತ್ರ ಬಂದಿದ್ಲು ಕಣಬೆ. ಬಂದು ಹೆಂಗೆ ಮಾತಾಡ್ತಾಳೆ ಗೊತ್ತೇನಾ? ನೀನು ಓದ್ಬಾರ್ದು ಕಮ್ಮಿ, ನನ್ನ ಮಗಳಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬಾರ್ದು ಅಂದ್ಬಿಟ್ಟು ಸೈಡ್ ಕರ್ಕೊ ಹೋಗಿ ಜುಟ್ಟು ಹಿಡ್ದು ಎಳಿತಾಳೆ ಕಣ್ ಮಮ್ಮಿ. ನಾನೇ ಕೇಳಿಸ್ಕೊಂಡಿನಿ. ಯವ್ವ ಈ ಅಮ್ಮ ಏನು ಆಟದವಳ ಅವಳಪ್ಪೋ. ಅವ್ರ ಮಗಳು ಮಾತ್ರ ಏನು ಸೋಕಿ ಮಾಡ್ಕೊಬತ್ತಾಳೆ ಗೊತ್ತೇನಾ? ಚಲೋ ಬ್ಯಾಗು. ಅದ್ರಲ್ಲಿ ನನ್ಗೆ ಇಂಥ ಬ್ಯಾಗೇ ಬೇಕು ಅಂದ್ಬಿಟ್ಟು ಹೊಸ ಬ್ಯಾಗ್ ಹಾಕೊಂಬತ್ತಾಳೆ. ಈಗೀಗ ಮಾತ್ರ ಹಳೆ ಬ್ಯಾಗು, ಅದು ವ್ಯಾನಿಟಿ ಬ್ಯಾಗ್ ಇಟ್ಕೊಂಬಂದಂಗೆ ಇಟ್ಕೊಬತ್ತಾಳೆ. ವ್ಯಾನಿಟಿ ಬ್ಯಾಗು ಇಂಥವು ಬ್ಯಾಗ್ಗಳು ಇಟ್ಕೊಂಬತ್ತಾಳೆ. ಈ ಹೆಣ್ಮಗಿಗೆ ಏನು ಕೊಡೋಳು ಕಣ್ ಮಮ್ಮಿ? ಏನಪ್ಪ ಮಾಡ್ತೀವಿ, ನಮ್ಮ ಕಾಲ ಇನ್ನೂ ಹಿಂದುಳ್ದೈತಿ. ಯಾರು ಒಳ್ಳೇದು ಮಾಡ್ತಾವ್ರೆ ಅನ್ಕೊಂಡು ನಂಬ್ಕೊಂಡು ಹಿಂಗೆ ಕಗ್ರಾಗೋದು ಜನಗಳು. ಹೊರಗಿತ್ತಿರವ್ರೆ ಅಂದರೆ ಅಯ್ಯೋ ನಮ್ಮ ಗಂಡ ಕುಡಿತಾನ, ಏನು ಮಾಡ್ತಾನೋ ಬಿಡ್ತಾನೋ, ಇವ್ರು ಮಾಡ್ತಾರೆ ಅಂದ್ಬಿಟ್ಟು ಅಡಿಯಿಂದ ಮುಡಿವರೆಗೂ ಮಾಡ್ತಾರೆ. ಕೊನೆಗೊಂದಿನ ಗೊತ್ತಾದಾಗ ಮುಕ್ಳಿ ಮುಚ್ಕ ಕುತ್ಕೊಂತಾರೆ. ಹಂಗೆ ಆಗೋದು. ಯವ್ವ ನನ್ನಂತೂ ನನ್ನ ತಂಗಿನ ಈ ಊರಾಗ ಖರ್ಚಾಕಿಲ್ಲ ಕಣಬ. ಈ ಊರಾಗಂತ ಮದುವೆ ಮಾಡೋದೇ ಇಲ್ಲ. ನೋಡು ಎಂತ ಕಟುಕ್ರು ಜನ ಅವರಪ್ಪೋ ಇಲ್ಲಿ. ಆ ಕಡೆಗೆ ಎಲ್ಲರೂ ಮದುವೆ ಮಾಡ್ಬಿಡೋ ನನ್ನ ತಂಗಿಯ. ಈ ಊರಾಗ ಮಾತ್ರ ಬೇಡ ಕಣಬೋ ಬೇಡ. ಕೂಲಿ ಮಾಡ್ಕೊಂಬಂದು ಎಲ್ಲ ತಿಳುವಳಿಕೆ ಇದ್ದು ಒಂದು ಹೆಣ್ಮಕ್ಳು ಹಿಂಗಿರ್ಬೇಕು ಅಂದ್ರೆ ಹೆಂಗ? ನಾನಂತೂ ಮಾಡಕ್ಕಿಲ್ಲ ಕಣಬೆ. ಬೇಡ ಕಣಪ್ಪ, ಈ ದರಿದ್ರ ದೂರ ಅಂತಕ್ಕ ಮಾಡಕ್ಕೆ ಹೋಗ್ಬಾರ್ದು. ಬೇಡ, ನಾನೇ ಹೇಳ್ತೀನಲ್ಲ ಆ ಕಡೆಗೆ ಎಲ್ಲಾರು ಮಾಡಿದ್ರಾಯ್ತು. ಇನ್ನೊಂದು ವಾರ ಬತ್ತಾಳಲ್ಲ, ಬಂದ್ಮ್ಯಾಗ ಯಾವ್ದಾದ್ರು ಸಂಬಂಧ ಕೇಳಿ ಬ್ರೋಕರ್ನ ಹಿಡ್ದು ಮದುವೆ ಮಾಡಿ ಕಳಿಸ್ಬಿಡೋಮಂತ. ಈ ಊರಾಗ ಮಾತ್ರ ನಾನು ಬೇಡ ಅಂತೀನಿ ಕಲ ಮಗ. ಏನು ಜನಗಳು ಯಪ್ಪ ಹಿಂಗೆ ಹೊಟ್ಟೆ ಉರ್ಸ್ಕಂದ್ರ ಒಂದು ಹೆಣ್ಮಗ ಅಂದ ಕಾಣ್ದಂಗ. ಪಾಪ ಈ ದೇವಿ ನೋಡಿದ್ರೆ ಹೊಟ್ಟೆ ಉರಿತ್ತೆ ಕಲ ಮಗ. ದೇವಿ ಈಗಲೇ ಹೇಳ್ತವನಿ ಕೇಳ್ಕ. ನಿಮ್ಮ ಅಕ್ಕನವೇ ನಿಮ್ಮ ದೊಡ್ಡವನಿಗೆ ಹೇಳ್ದಂಗ ಕೇಳ್ಬೇಕು. ನಿಮ್ಮಪ್ಪ ಕುಡ್ದು ನಿಂತ್ಕಂತಾನ. ನಂಗೆ ಹೊಲಕ್ಕೆ ಹೋಗೋಕೆ ಟೈಮ್ ಆಯಿತು, ನಾನು ಹೋಯ್ತೀನಿ. ನಾನು ಆಗ್ಲೆಲ್ಲ ನಿನ್ನ ಜೊತೆ ಕಾಡ್ಕೊಂಡು ನಿಂತ್ಕೊಳಕ್ಕೆ ಆಯಕ್ಕಿಲ್ಲ ಕಣೆ. ನೀನು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ನಮ್ಮಪ್ಪ ನಮ್ಮವ್ವ ಏಟು ಕಷ್ಟ ಬೀಳ್ತಾರೆ. ನಮ್ಮಪ್ಪ ನೋಡಿದ್ರೆ ಹಿಂಗೆ ಕುಡ್ದು ಹಾಳಾಯ್ತಾನೆ. ನಮ್ಮವ್ವ ಎಷ್ಟು ಕಷ್ಟ ಬೀಳ್ತಾವಳೆ. ನಮ್ಮವ್ವನೇ ನನಗೆ ಹೆಚ್ಚು. ನಮ್ಮವ್ವ ಹೇಳ್ದಂಗೆ ನೋಡ್ಕೊಳ್ಳಿ ಬಿಡ್ಲಿ. ನಾನು ಹಂಗೆ ಬದುಕ್ತೀನಿ ಅಂತ ಇರ್ಬೇಕವ ತಾಯಿ. ನೀನಂಗೆ ನಾನು ಕಂಡಿಲ್ಲವ. ನೋಡಿದ್ರಲ್ಲ ವೀಕ್ಷಕರ, ನನ್ನಂತ ಎಷ್ಟೋ ಹೆಣ್ಮಕ್ಳು ಈ ಥರ ಅನುಭವಿಸು ಬಂದಿದ್ದೀರಾ. ಯಾರ್ಯಾರು ಅನುಭವಿಸಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಇನ್ನೂ ಅನುಭವಿಸ್ತಿರೋರು ಕಮೆಂಟ್ ಮಾಡಿ ತಿಳಿಸಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.